ಇವತ್ತಿನ ವಿಡಿಯೋದಲ್ಲಿ ನಾವು ಮನೆಯಲ್ಲಿಯೇ ಸುಲಭವಾಗಿ ತಯಾರಿಸಬಹುದಾದ ನ್ಯಾಚುರಲ್ ಹೋಮ್ ಮೇಡ್ ಫೇಸ್ ವಾಶ್ ಪೌಡರ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಕೆಮಿಕಲ್ ಫ್ರೀ, ಎಲ್ಲ ಚರ್ಮದ ಪ್ರಕಾರಕ್ಕೂ ಇದು ಸೂಕ್ತವಾಗಿದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತಿನ ದಿನಗಳಲ್ಲಿ ಮಾರ್ಕೆಟ್ನ ಫೇಸ್ ವಾಶ್ಗಳು ತುಂಬ ಕೆಮಿಕಲ್ ಇರುತ್ತೆ. ಇದರಿಂದ ಪಿಂಪಲ್ಸ್, ಡ್ರೈನೆಸ್, ಡಾರ್ಕ್ ಸ್ಕಿನ್, ಆಯಿಲಿ ಸ್ಕಿನ್ ಸಮಸ್ಯೆಗಳು ಬರುತ್ತೆ. ಆದರೆ ಈ ಹೋಮ್ ಮೇಡ್ ಫೇಸ್ ವಾಶ್ ಪೌಡರ್ ನಮ್ಮ ಚರ್ಮಕ್ಕೆ ನ್ಯಾಚುರಲ್ ಗ್ಲೋ ಕೊಡುತ್ತೆ. ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ಯಾವ್ದು ಅಂತ ನೋಡೋಣ ಬನ್ನಿ. ನಾನು ರೋಸ್ ಪೆಟಲ್ಸ್ ತೊಗೊಂಡಿದ್ದೀನಿ, ಹಾಗೆ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. 1 ಹಿಡಿಯಷ್ಟು ತೊಗೊಂಡಿದ್ದೀನಿ. ಎರಡೂ ತುಳಸಿ ಮತ್ತು ಪುದೀನ ಎಲೆಗಳನ್ನು ತೊಗೊಂಡಿದ್ದೀನಿ. ತುಳಸಿ ಚರ್ಮ ವ್ಯಾಧಿ, ಸ್ಕಿನ್ ಇನ್ಫೆಕ್ಷನ್ ಏನಾದರೂ ಇದ್ದರೆ ಬೇಗ ಕ್ಯೂರ್ ಮಾಡುತ್ತೆ. ಅದಕ್ಕಾಗಿ ನಾನು ತುಳಸಿನೂ ಕೂಡ ತೊಗೊಂಡಿದ್ದೀನಿ. ಹಾಗೆ ಪುದೀನ ಎಲೆನೂ ಅಷ್ಟೇ ಪಿಂಪಲ್ಸ್ ಬರೋದನ್ನು ತಡೆಗಟ್ಟುತ್ತೆ. ಹಾಗೆ ಯಾವುದ್ಯಾವುದೋ ಕಾಳುಗಳು ತೊಗೊಂಡಿದ್ದೀನಿ. ಈ ಕಾಳುಗಳಿಂದ ಸ್ಕಿನ್ಗೆ ಏನೇನು ಬೆನಿಫಿಟ್ ಇದೆ ನೋಡೋಣ ಬನ್ನಿ. ಅರ್ಧ ಕಪ್ ಆಗುವಷ್ಟು, ಅಂದರೆ 4 ರಿಂದ 5 ಸ್ಪೂನ್ ಆಗುವಷ್ಟು ಹೆಸರು ಕಾಳು ತೊಗೊಂಡಿದ್ದೀನಿ. ಹಸಿರು ಬಟಾಣಿ ತೊಗೊಂಡಿದ್ದೀನಿ 4 ಸ್ಪೂನು. ಮೈಸೂರು ಬೇಳೆ ತೊಗೊಂಡಿದ್ದೀನಿ 5 ರಿಂದ 6 ಸ್ಪೂನು. ಅಕ್ಕಿ ತೊಗೊಂಡಿದ್ದೀನಿ, ಮನೇಲಿ ಯಾವುದು ಯೂಸ್ ಮಾಡ್ತೀರಾ ಅದನ್ನೇ ತೊಗೊಳ್ಳಿ. 3 ರಿಂದ 4 ಸ್ಪೂನ್ ಅಕ್ಕಿ ತೊಗೊಂಡಿದ್ದೀನಿ. 3 ರಿಂದ 4 ಸ್ಪೂನ್ ಕಡಲೆಬೇಳೆನೂ ಕೂಡ ತೊಗೊಂಡಿದ್ದೀನಿ. 10 ರಿಂದ 20 ಬಾದಾಮಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ 5 ರಿಂದ 6 ಸ್ಪೂನ್ ಆಗುವಷ್ಟು ಅಗಸೆ ಬೀಜ ತೊಗೊಂಡಿದ್ದೀನಿ. ಲಾವಂಚ ಬೇರನ್ನು ಕೂಡ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹಾಗೆ ಕಿತ್ತಳೆ ಹಣ್ಣಿನ ಸಿಪ್ಪೆನ ತೊಗೊಂಡಿದ್ದೀನಿ. ಇದನ್ನು ಒಣಗಿಸ್ಕೊಂಡು ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ಹಾಗೆ ಅಂಟುವಾಳದ ಕಾಯಿನ ಅದನ್ನು ಕೂಡ ಯೂಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಹೋಮ್ ಮೇಡ್ ಫೇಸ್ ವಾಶ್ ಪೌಡರ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು ಕಾಳುಗಳನ್ನು ಚೆನ್ನಾಗಿ ತೊಳ್ಕೊಂಡು ಈ ರೀತಿಯಾಗಿ ಸಪ್ರೇಟು ಒಂದು ಪ್ಲೇಟ್ಗೆ ಹಾಕಿ ಚೆನ್ನಾಗಿ ಇದನ್ನು ಒಣಗಿಸ್ಕೋಬೇಕು. ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಳ್ಳಿ, ಯಾಕಂದರೆ ಹುಳು ಬರಬಾರ್ದು ಅಂತ ಕೆಲವೊಮ್ಮೆ ಪೌಡರ್ನು ಕೂಡ ಹಾಕಿರ್ತಾರೆ. ಅದಕ್ಕಾಗಿ ನಾನು ವಾಶ್ ಮಾಡಿಕೊಂಡು ಚೆನ್ನಾಗಿ ಒಣಗಿಸಿ ಇದನ್ನು ಪೌಡರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಸಪ್ರೇಟ್ ಈ ರೀತಿಯಾಗಿ ತೊಳ್ಕೊಂಡು ಒಂದು ತಟ್ಟೆಗೆ ಹಾಕಿಟ್ಕೊಳ್ಳಿ. ಪ್ರತಿಯೊಂದು ಕಾಳನ್ನು ಅಷ್ಟೇ 2 ರಿಂದ 3 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೋಬೇಕು. ತುಂಬ ಚೆನ್ನಾಗಿ ಬಿಸಿಲಿತ್ತು, ಅದರಿಂದ ಕಾಳುಗಳು ಕೂಡ ಚೆನ್ನಾಗಿ ಒಣಗಿತ್ತು. ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ. ಇಷ್ಟ ಆಗಿದ್ದರೆ ಸಾಕು. ಸ್ವಲ್ಪ ಹಸಿ ಅಂತೇನಾದರೂ ಅನಿಸಿದ್ರೆ ಸ್ವಲ್ಪ ಹುರ್ಕೊಳ್ಬಹುದು ನಾವು. ತುಂಬ ಹೊಂಬಣ್ಣ ಬರೋ ಥರ ಅಲ್ಲ, ಸ್ವಲ್ಪ ಬಿಸಿ ಆದ್ರೇ ಸಾಕು. ಆ ರೀತಿ ನಾವು ಹುರ್ಕೊಳ್ಬಹುದು. ಆದರೆ ನನಗೆ ಚೆನ್ನಾಗಿ ಒಣಗಿತ್ತು, ಅದಕ್ಕೆ ನಾನು ಹುರ್ಕೋತಾ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ. ಎಲ್ಲ ಕಾಳುಗಳು ಅಷ್ಟೇ, ರೋಸ್ ಪೆಟಲ್ಸ್, ಹಾಗೆ ತುಳಸಿ, ಕರಿಬೇವು, ಕಿತ್ತಳೆ ಹಣ್ಣಿನ ಸಿಪ್ಪೆ ಎಲ್ಲ ತುಂಬ ಚೆನ್ನಾಗಿ ಡ್ರೈ ಆಗಿತ್ತು. ಅದಕ್ಕಾಗಿ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಡೈರೆಕ್ಟಾಗಿ ನಾನು ಪೌಡ್ರ್ ಮಾಡಿಕೊಂಡೆ. ನಾನು ಹುರ್ಕೊಳ್ಳಿಲ್ಲ ಇದನ್ನು. ಚೆನ್ನಾಗಿ ಒಣಗಿರೋದ್ರಿಂದ ಡೈರೆಕ್ಟ್ ನಾನು ಪೌಡ್ರ್ ಮಾಡಿಕೊಂಡೆ. ಎಲ್ಲವನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ತುಂಬ ನೈಸಕ್ಕೆ ಇದನ್ನು ಪೌಡರ್ ಮಾಡ್ಕೋಬೇಕು. ತುಂಬ ನೈಸಕ್ಕೆ ಇದನ್ನು ಪೌಡ್ರ್ ಮಾಡಿಕೊಂಡ್ರೆ ಮಕ್ಕಳಿಗೂ ಕೂಡ ನಾವು ಯೂಸ್ ಮಾಡ್ಕೊಳ್ಬಹುದು. ಹಾಗೆ ಈ ಕಾಳುಗಳ ಬೆನಿಫಿಟನ್ನು ಹೇಳ್ತಾ ಇದ್ದೀನಿ ಬನ್ನಿ. ಹೆಸರು ಕಾಳಲ್ಲಿ ಬ್ಲೀಚಿಂಗ್ ಪ್ರಾಪರ್ಟೀಸ್ ಇದೆ. ನ್ಯಾಚುರಲ್ ಬ್ಲೀಚಿಂಗ್ ಎಫೆಕ್ಟ್ನ ಹೆಸರು ಕಾಳು ಕೊಡುತ್ತೆ. ಜೊತೆಗೆ ಸ್ಕಿನ್ನ ಫ್ರೆಶ್ ಆಗಿ ಆ್ಯಂಡ್ ಗ್ಲೋ ಆಗಿ ಹೆಸರು ಕಾಳು ಹೆಲ್ಪ್ ಮಾಡುತ್ತೆ. ಅದಕ್ಕಾಗಿ ನಾನು ಹೆಸರು ಕಾಳನ್ನು ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಕಡಲೆಬೇಳೆ ನಮ್ಮ ಸ್ಕಿನ್ನಲ್ಲಿರುವ ಸ್ಕಿನ್ ಆಯಿಲಿನೆಸ್ನ ಕಡಿಮೆ ಮಾಡುತ್ತೆ. ತುಂಬ ಆಯಿಲಿ ಇರೋರು ಯೂಸ್ ಮಾಡೋದ್ರಿಂದ ಸ್ಕಿನ್ ಬ್ಯಾಲೆನ್ಸಿಂಗ್ ಆಗುತ್ತೆ. pH ಲೆವೆಲ್ ಇನ್ಕ್ರೀಸ್ ಮಾಡುತ್ತೆ ಕಡಲೆಬೇಳೆ. ಹಾಗಾಗಿ ಕಡಲೆಬೇಳೆ ಬಳಸ್ತಾ ಇದ್ದೀನಿ. ಇನ್ನು ಮೈಸೂರು ಬೇಳೆ ನೆಕ್ಸ್ಟ್ ನಾನು ಬಳಸ್ತಾ ಇರೋದು. ಇದು ನೋಡಲು ಸ್ವಲ್ಪ ಕೇಸರಿ ಬಣ್ಣದಲ್ಲಿದೆ. ಇದು ಎಲ್ಲ ಪ್ರಾವಿಷನ್ ಸ್ಟೋರಲ್ಲೂ ಕೂಡ ಇದು ಸಿಗುತ್ತೆ. ಇದು ಅಷ್ಟೇ ನಮ್ಮ ಸ್ಕಿನ್ನಲ್ಲಿರುವ ಓಪನ್ ಪೋರ್ಸನ್ನು ಕಡಿಮೆ ಮಾಡಿ ಡೆಡ್ ಸ್ಕಿನ್ ಕಡಿಮೆ ಮಾಡುತ್ತೆ. ಇದು ತುಂಬ ಹೆಲ್ಪ್ ಮಾಡುತ್ತೆ ಸ್ಕಿನ್ಗೆ. ನೋಡಿ, ಇವಾಗ ಎಲ್ಲನೂ ಹಾಕಿ ನಾವು ಎಷ್ಟು ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡಿದ್ದೀವಿ ಅಂತ. ಇಷ್ಟ ಆದರೆ ಸಾಕು. ತುಂಬ ನೈಸಾಗಿ ಇದನ್ನು ಪೌಡ್ರ್ ಮಾಡ್ಕೊಳ್ಳಿ. ಇಷ್ಟ ಆಗಿದರೆ ಸಾಕು. ಹಾಗೆ ನೆಕ್ಸ್ಟ್ ಅಕ್ಕಿ ತೊಗೊಂಡಿದ್ದೀನಿ ಅಲ್ವಾ. ಅಕ್ಕಿನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಟೋನ್ ಅದು ಬ್ಯಾಲೆನ್ಸಿಂಗ್ ಆಗಿರುತ್ತೆ ಮತ್ತು ರಿಂಕಲ್ಸ್ ಕಡಿಮೆ ಮಾಡುತ್ತೆ. ಸ್ಕಿನ್ನನ್ನು ಮಾಯಿಶ್ಚರೈಸರ್ ಆಗಿ ಇಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ನೈಸ್ ಪೌಡ್ರ್ ಆಗಿದೆ ಅಂತ. ಇಷ್ಟ ಆಗಿದರೆ ಸಾಕು. ಇದನ್ನು ನಾವು ಜರಡಿನೂ ಕೂಡ ಹಾಡ್ಕೊಳ್ಬಹುದು, ಅಥವಾ ತುಂಬ ಸಾಫ್ಟಾಗಿದ್ದರೆ ಜರಡಿ ಹಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನಾವು ಯೂಸ್ ಮಾಡ್ಕೊಳ್ಬಹುದು. ಇನ್ನು ಬಾದಾಮಿಯಿಂದ ಏನು ಹೆಲ್ಪ್ ಇದೆ ಸ್ಕಿನ್ಗೆ ಅಂದರೆ, ಇದು ಅಷ್ಟೇ ನಮ್ಮ ಸ್ಕಿನ್ಗೆ ಮಾಯಿಶ್ಚರೈಸಿಂಗ್ ಎಫೆಕ್ಟ್ ಕೊಡುತ್ತೆ. ಜೊತೆಗೆ ಗ್ಲೋ ಬರಲು ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಎ, ವಿಟಮಿನ್ ಇ ಆ್ಯಂಡ್ ಒಮೆಗಾ 3 ಕೂಡ ಇರೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆಯದು. ತುಂಬ ಡ್ರೈ ಸ್ಕಿನ್ ಇದ್ದರೆ ಇದನ್ನು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ಆಯಿಲಿ ಸ್ಕಿನ್ ಇದ್ದರೆ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಪೌಡರ್ ಆಗಿದೆ ಅಂತ.
ಇನ್ನು ಕಿತ್ತಳೆ ಹಣ್ಣಿನ ಸಿಪ್ಪೆ ಒಳ್ಳೆಯ ನರಿಸ್ಮೆಂಟ್ ಕೊಡುತ್ತೆ. ಸ್ಕಿನ್ಗೆ ವಿಟಮಿನ್ ಸಿ ರಿಚ್ ಆಗಿರುವುದರಿಂದ ಸ್ಕಿನ್ಗೆ ಒಳ್ಳೆಯ ಕಲರ್ ಆ್ಯಂಡ್ ಶೈನಿಂಗ್ ಕೊಡುತ್ತೆ. ಹಾಗೆ ಲಾವಂಚ ಬೇರು ಒಳ್ಳೆಯ ಸುವಾಸನೆ ಇರುತ್ತೆ, ಬೆವರು ವಾಸನೆ ಎಲ್ಲ ಹೋಗುತ್ತೆ, ಇದರಲ್ಲಿ ಡಾರ್ಕ್ ಸ್ಪಾಟ್ ಎಲ್ಲ ಕಡಿಮೆ ಆಗುತ್ತೆ. ಅದಕ್ಕಾಗಿ ನಾನು ಲಾವಂಚ ಬೇರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬಟಾಣಿ ಸ್ಕಿನ್ಗೆ ತುಂಬ ಒಳ್ಳೆಯ ಕಲರ್ ಕೊಡುತ್ತೆ, ಅದಕ್ಕಾಗಿ ನಾನು ಹಸಿರು ಬಟಾಣಿನ ಯೂಸ್ ಮಾಡ್ಕೋತಾ ಇದ್ದೀನಿ. ಅಂಟುವಾಳದ ಕಾಯಿ, ಇದನ್ನು ಬೆಳ್ಳಿ ಪಾತ್ರೆ ಅಥವಾ ರೇಷ್ಮೆ ಸೀರೆ ಒಗೆಯಲು ಇದನ್ನು ಯೂಸ್ ಮಾಡ್ತಾರೆ. ಇದು ನಮ್ಮ ಸ್ಕಿನ್ಗೆ ಒಳ್ಳೆಯ ಶೈನಿಂಗ್ ಕೊಡುತ್ತೆ, ನ್ಯಾಚುರಲ್ ಮಾಯಿಶ್ಚರೈಸರ್ ಕೊಡುತ್ತೆ. ಅದಕ್ಕಾಗಿ ನಾನು ಅಂಟುವಾಳದ ಕಾಯಿನ ಎರಡರಿಂದ 3 ಯೂಸ್ ಮಾಡ್ಕೋತಾ ಇದ್ದೀನಿ. ಅಂಟುವಾಳದ ಕಾಯಿನ ಒಳಗಡೆ ಇರುವ ಬೀಜ ರಿಮೂವ್ ಮಾಡಿ ಅದರ ಸಿಪ್ಪೆ ಅಷ್ಟೇ ನಾವು ಯೂಸ್ ಮಾಡ್ಕೊಳ್ಬೇಕು. ಇನ್ನು ರೋಸ್ ಪೆಟಲ್ಸ್, ಈ ಗುಲಾಬಿ ಎಲೆಗಳು ಸ್ಕಿನ್ ಗ್ಲೋ ಆ್ಯಂಡ್ ರಿಫ್ರೆಶ್ ಮಾಡಲು ತುಂಬಾ ಒಳ್ಳೆಯದು. ಹಾಗೆ ಕರಿಬೇವಿನ ಎಲೆಯೂ ಕೂಡ ಅಷ್ಟೇ ನಮ್ಮ ಮುಖದಲ್ಲಿರುವ ಪಿಂಪಲನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಸ್ಕಿನ್ನನ್ನು ಕ್ಲೀನ್ ಆ್ಯಂಡ್ ಫ್ರೆಶ್ ಆಗಿಡುತ್ತೆ. ಪಿಂಪಲ್ ಮಾರ್ಕ್ ಆಗಿದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಇನ್ನು ಅಗಸೆ ಬೀಜ ಒಮೆಗಾ 3 ಇದೆ ಅಗಸೆ ಬೀಜದಲ್ಲಿ. ಇದು ಚರ್ಮವನ್ನು ಒಳಗಿನಿಂದ ಪೋಷಣೆ ಮಾಡಿ ನ್ಯಾಚುರಲ್ ಗ್ಲೋ ಕೊಡುತ್ತೆ. ಡ್ರೈ ಸ್ಕಿನ್ಗೆ ತುಂಬಾ ಒಳ್ಳೆಯದು. ಸ್ಕಿನ್ನ ಡಲ್ನೆಸ್ ಕಡಿಮೆ ಮಾಡುತ್ತೆ. ಇದನ್ನು ಯಾವ ರೀತಿ ಯೂಸ್ ಮಾಡೋದು ನೋಡೋಣ ಬನ್ನಿ. ಒಂದು ಮಿಕ್ಸಿಂಗ್ ಬೌಲ್ಗೆ 2 ಸ್ಪೂನ್ ಆಗುವಷ್ಟು ಫೇಸ್ ವಾಶ್ ಪೌಡರ್ನ ಹಾಕ್ಕೊಳ್ಳೋಣ. ನಂತರ ನೀರಲ್ಲಾದರೂ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬಹುದು. ಹಾಲು ಅಥವಾ ಮೊಸರಿಂದನೂ ಕೂಡ ನಾವು ಮಿಕ್ಸ್ ಮಾಡಿಕೊಂಡು ಡೈರೆಕ್ಟು ಫೇಸ್ಗೆ ನಾವು ಅಪ್ಲೈ ಮಾಡ್ಬೋದು. ಫೇಸ್ ಪ್ಯಾಕಾಗೂ ಕೂಡ ನಾವು ಇದನ್ನು ಯೂಸ್ ಮಾಡ್ಬೋದು. ಎಲ್ಲ ಸ್ಕಿನ್ ಟೈಪರು ಕೂಡ ನಾವು ಇದನ್ನು ಯೂಸ್ ಮಾಡಬಹುದು. ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಇರೋದಿಲ್ಲ. ಮಕ್ಕಳು ದೊಡ್ಡವ್ರಿಗೂ ಕೂಡ ಹಾಕಬಹುದು. ತುಂಬಾ ಒಳ್ಳೆಯ ರಿಸಲ್ಟ್ ಬರುತ್ತೆ. ಈ ರೀತಿಯಾಗಿ ನಾವು ಮನೆಯಲ್ಲಿರುವ ಪದಾರ್ಥಗಳನ್ನು ಬಳಸ್ಕೊಂಡು ನ್ಯಾಚುರಲ್ ಆಗಿ ನಾವು ಯಾವುದೇ ರೀತಿಯ ಕೆಮಿಕಲನ್ನು ಬಳಸದೆ ಫೇಸ್ ವಾಶ್ ಪೌಡರ್ನ ಮಾಡ್ಕೊಳ್ಬಹುದು. ಈ ರೀತಿ ಪೌಡರ್ ಮಾಡ್ಕೊಂಡ್ಮೇಲೆ ಇದನ್ನು ನಾವು 1 ತಿಂಗಳುಗಳ ಕಾಲ ಒಂದು ಸ್ಟೀಲ್ ಬಾಕ್ಸ್ ಅಥವಾ ಗಾಜಿನ ಬಾಟಲಲ್ಲಿ ನಾವು ಇದನ್ನು ಶೇಖರಣೆ ಮಾಡಿಟ್ಕೊಂಡ್ರೆ ಅದು ಯಾವುದೇ ರೀತಿಯ ಹುಳು ಅಥವಾ ಮತ್ತೊಂದು ಕೆಡೋದಿಲ್ಲ. ಅದಕ್ಕಾಗಿ ನಾನು ಗಾಜಿನ ಬಾಟ್ಲಲ್ಲಿ ಇದನ್ನು ಶೇಖರಣೆ ಮಾಡಿ ಇಟ್ಕೋತಿದ್ದೀನಿ. ಈ ರೀತಿಯಾದ ಹೋಮ್ ಮೇಡ್ ಫೇಸ್ ವಾಶ್ ಪೌಡರ್ನ ನೀವು ಕೂಡ ಹೋಮ್ ಮೇಡ್ ಟ್ರೈ ಮಾಡಿ. ತುಂಬಾ ಒಳ್ಳೆಯ ರಿಸಲ್ಟ್ ಬರುತ್ತೆ. ನಾನು ಡೈಲಿ ಇದನ್ನೇ ನಾನು ಯೂಸ್ ಮಾಡ್ತಾ ಇರೋದು. ನಿಮ್ಮ ಸ್ಕಿನ್ ಏನಾದರೂ ಸೆನ್ಸಿಟಿವ್ ಸ್ಕಿನ್ ಆಗಿದ್ದರೆ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಕೊಳ್ಳಿ. ಡೈಲಿ 1ರಿಂದ 2 ಸಾರಿ ಅಷ್ಟೇ ಇದನ್ನು ಬಳಸ್ಕೊಳ್ಳಿ. ಇದನ್ನು ಫೇಸ್ ಪ್ಯಾಕಾಗೂ ಕೂಡ ನಾವು ಯೂಸ್ ಮಾಡ್ಕೊಳ್ಬಹುದು. ಎಂಟೈರ್ ಬಾಡಿಗೂ ಕೂಡ ಹಾಕ್ಕೊಳ್ಬೋದು. ಒಳ್ಳೆಯ ಗ್ಲೋ ಬರುತ್ತೆ. ಹಾಗೆ ಸ್ಕಿನ್ ಕೂಡ ತುಂಬಾ ಹೆಲ್ದಿಯಾಗಿರುತ್ತೆ. ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ರು ಅಷ್ಟೇ ಇದನ್ನು ಪ್ಯಾಚ್ ಟೆಸ್ಟ್ ಮಾಡಿಕೊಂಡೇ ಯೂಸ್ ಮಾಡಿ. ನಾವು ಮನೆಯಲ್ಲಿ ಸಿಗುವ ಪದಾರ್ಥಗಳನ್ನು ಬಳಸ್ಕೊಂಡು ಯಾವ ರೀತಿಯಾಗಿ ಫೇಸ್ ವಾಶ್ ಪೌಡರನ್ನು ಮಾಡ್ಕೊಳ್ಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಇದು ಸ್ಕಿನ್ಗೂ ಕೂಡ ತುಂಬಾ ಹೆಲ್ದಿ ಆಗಿರುತ್ತೆ ಇದನ್ನು ಯೂಸ್ ಮಾಡೋದ್ರಿಂದ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ಸ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.